ಒಂದಾನೊಂದು ಕಾಲದಲ್ಲಿ ಗೋಕುಲ ಎಂಬ ಸುಂದರ ಹಳ್ಳಿಯಲ್ಲಿ ಶ್ರೀಕೃಷ್ಣ ವಾಸಿಸುತ್ತಿದ್ದ. ಅವನು ಚಿಕ್ಕ ಬಾಲಕನಾಗಿದ್ದರೂ ಅವನ ಮುಖದಲ್ಲಿ ಸದಾ ಮುದ್ದಾದ ನಗು, ಕಣ್ಣಲ್ಲಿ ಚೈತನ್ಯ ಇರುತ್ತಿತ್ತು. ಗೋಕುಲದ ಜನರೆಲ್ಲರೂ ಕೃಷ್ಣನನ್ನು ತುಂಬ ಪ್ರೀತಿಸುತ್ತಿದ್ದರು. ಆದರೆ ಅವನ ಬೆಣ್ಣೆ ಕಳ್ಳತನ ಎಲ್ಲರಿಗೂ ಗೊತ್ತಿತ್ತು. ಯಾವ ಮನೆಯಲ್ಲೇ ಬೆಣ್ಣೆ ಮಡಿಕೆ ಇಟ್ಟರೂ ಕೃಷ್ಣ ತನ್ನ ಸ್ನೇಹಿತರ ಜೊತೆ ಹೋಗಿ ಅದನ್ನು ತಿನ್ನುತ್ತಿದ್ದ. ಒಂದು ದಿನ ಯಮುನಾ ನದಿಯ ತೀರದಲ್ಲಿ ಕೃಷ್ಣ ತನ್ನ ಕೊಳಲನ್ನು ಊದತೊಡಗಿದ. ಆ ಮಧುರವಾದ ಸಂಗೀತವನ್ನು ಕೇಳಿ ಹಸುಗಳು ಶಾಂತವಾಗಿ ನಿಂತವು. ಹಕ್ಕಿಗಳು ಹಾಡುವುದನ್ನು ನಿಲ್ಲಿಸಿ ಕೇಳಿದವು. ಆ ಸಮಯದಲ್ಲಿ ಗೋಕುಲದ ಜನರಿಗೆ ಮನಸ್ಸಿಗೆ ಅಪಾರ ಶಾಂತಿ ದೊರಕಿತು. ಎಲ್ಲರ ಕಷ್ಟಗಳು ಕ್ಷಣ ಮಾತ್ರಕ್ಕೆ ಮರೆತು ಹೋಯಿತು. ಮತ್ತೊಂದು ದಿನ ಭಾರೀ ಮಳೆ ಬಂದು ಗೋಕುಲ ಮುಳುಗುವ ಭಯ ಉಂಟಾಯಿತು. ಜನರು ಭಯದಿಂದ ಇಂದ್ರದೇವನನ್ನು ಪ್ರಾರ್ಥಿಸಿದರು. ಆದರೆ ಕೃಷ್ಣ ನಗುತ್ತಾ ಗೋವರ್ಧನ ಪರ್ವತವನ್ನು ತನ್ನ ಚಿಕ್ಕ ಬೆರಳಿನಿಂದ ಎತ್ತಿ ಎಲ್ಲರಿಗೂ ಆಶ್ರಯ ನೀಡಿದ. 7 ದಿನಗಳ ಕಾಲ ಜನರು ಮತ್ತು ಹಸುಗಳು ಸುರಕ್ಷಿತರಾಗಿ ಉಳಿದರು. ಆ ದಿನದಿಂದ ಗೋಕುಲದ ಜನರಿಗೆ ತಿಳಿಯಿತು, ಕೃಷ್ಣ ಕೇವಲ ಚಿಕ್ಕ ಹುಡುಗನಲ್ಲ, ಅವನು ಪ್ರೀತಿ, ಧೈರ್ಯ ಮತ್ತು ಧರ್ಮದ ಪ್ರತೀಕ.